ದೇವಿ. ಬಾಳಗಂಚಿಯ ಚಾವಟಿ ಅಮ್ಮ. ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಂದು ಊರಿನಲ್ಲಿ ನಡೆಯುವ ಊರ ಹಬ್ಬದಲ್ಲೂ ಒಂದೊಂದು ವಿಶೇಷವಿರುತ್ತದೆ ಮತ್ತು ಅದರ ಹಿಂದೆ ಒಂದೊಂದು ಕಥೆ ಇದ್ದು ಎಲ್ಲವೂ ವಿಭಿನ್ನವಾಗಿರುವ ಕಾರಣದಿಂದಲೇ ನಮ್ಮ ಭಾರತವನ್ನು ವಿವಿಧತೆಯಲ್ಲೂ ಏಕತೆಯಿರುವ ರಾಷ್ಟ್ರ ಎನ್ನುವುದಕ್ಕಿಂತಲೂ ಏಕತೆಯಲ್ಲೂ ವಿವಿಧತೆ ಇರುವ ದೇಶ ಎನ್ನುವುದೇ ಸೂಕ್ತ ಎನಿಸುತ್ತದೆ. ನಮ್ಮೂರು ಬಾಳಗಂಚಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿಗೆ ಸೇರಿರುವ ಪುಟ್ಟದಾದ ಸುಮಾರು 3-4 ಸಾವಿರದವರೆಗೂ ಜನಸಂಖ್ಯೆ ಇರುವಂತಹ ಹಳ್ಳಿಯಾದರೂ ಇತಿಹಾಸ ಇಣುಕಿ ನೋಡಿದರೆ ಗುರು ವಿದ್ಯಾರಣ್ಯರಿಗೂ ನಮ್ಮೂರಿಗೂ ನಂಟಿದ್ದು ಈ ಸಣ್ಣ ಹಳ್ಳಿಯಲ್ಲಿಯೇ ಸುಮಾರು 10-15ಕ್ಕೂ ಹೆಚ್ಚಿನ ದೇವಸ್ಥಾನಗಳಿವೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ ಮುಗಿಯುತ್ತಿದ್ದಂತೆಯೇ ಸುಮಾರು 2 ವಾರಗಳ ಕಾಲ ಬಹಳ ಸಂಭ್ರಮ ಸಡಗರ ಮತ್ತು ವಿಜೃಂಭಣೆಯಿಂದ ಗ್ರಾಮದೇವತೆ ಹೊನ್ನಾದೇವಿಯ ಊರ ಹಬ್ಬ ನಡೆಯುತ್ತಿದ್ದು, ಹೊನ್ನಾದೇವಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲದೆ ಊರಿನವರೆಲ್ಲರೂ ಬಹಳ ಭಯ ಭಕ್ತಿಗಳಿಂದ ಪೂಜಿಸುವುದೇ ಹೆಬ್ಬಾರಮ್ಮ ಮತ್ತು ಚಾವಟಿಯಮ್ಮನಿಗೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಪ್ತಮಾತ್ರಿಕೆಯರಾದ ಹೊನ್ನಾದೇವಿ, ಹೆಬ್ಬಾರಮ್ಮ, ಚಾವಟಿಯಮ್ಮ, ಚೌಡೇಶ್ವರಿ, ಮಾರಿಯಮ್ಮ, ಮಸಣಕಮ್ಮ ಮತ್ತು ಮಣಿಯಮ್ಮ ದೇವತೆಗಳು ಭೂಲೋಕಕ್ಕೆ ಬಂದಾಗ ಅವರಿಗೆಲ್ಲ ಹಸಿವಾಗಿ ಒಬ್ಬೊಬ್ಬರೂ ಒಂದೊಂದು ಪ್ರದೇಶಕ್ಕೆ ಊಟಕ್ಕೆ ಹೋಗುವುದಾಗಿ ನಿರ್ಧರಿಸಿ ಬಾಳಗಂಚಿಯ ಅಗ್ರಹಾರದ ಕಡೆಗೆ ಹೊನ್ನಾದೇವಿ ಹೋದರೆ, ಊರಿನ ಹರಿಜನ ಕೇರಿಯ ಕಡೆಗೆ ಹೆಬ್ಬಾರಮ್ಮ ಮತ್ತು ಚಾವಟಿಯಮ್ಮ ಹೋಗುತ್ತಾರೆ. ಅದೇ ರೀತಿ ಚೌಡೇಶ್ವರಿ ಹಿರಿಸಾವೆಯಲ್ಲಿ ನೆಲೆಸಿದರೆ, ಮಾರಿಯಮ್ಮ ಹೊನ್ನಮಾರನಹಳ್ಳಿ, ಗೌಡರಹಳ್ಳಿಯಲ್ಲಿ ಮಸಣಕಮ್ಮ ಅಥವಾ ಆಡು ಭಾಷೆಯಲ್ಲಿ ಮಶ್ಲಕಮ್ಮ ನೆಲೆಸುತ್ತಾರೆ. ಕಡೆಯದಾಗಿ ಮಣಿಯಮ್ಮ ಮಾತ್ರ ಊರಿನ ಹೊರಗೆ ಉಳಿದುಕೊಂಡು ಕಾಡಿನಲ್ಲಿ ಅಲ್ಲಲ್ಲಿ ಅಲೆದಾಡುತ್ತಾ ಇರುತ್ತಾಳೆ ಎಂಬ ಪ್ರತೀತಿಯಿದೆ. ವರ್ಷಕ್ಕೊಮ್ಮೆ ಊರ ಹಬ್ಬದ ಸಮಯದಲ್ಲಿ ಹಿರಿಸಾವೆಯ ಚೌಡೇಶ್ವರಿಯ ಹೊರತಾಗಿ ಉಳಿದೆಲ್ಲ ದೇವತೆಗಳನ್ನು ನಮ್ಮೂರಿನಲ್ಲಿ ಒಟ್ಟಾಗಿ ಸೇರಿಸಿ 10-16 ಹಳ್ಳಿಗಳ ಜನರ ಸಮ್ಮುಖದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಜಾತಿಯ ಭೇದ ಭಾವವಿಲ್ಲದೆ, ಅಸ್ಪೃಶ್ಯತೆಯ ತಾರತಮ್ಯತೆಯಿಲ್ಲದೆ ಭಾವೈಕ್ಯದಿಂದ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುವ ಪದ್ಧತಿ ನಮ್ಮೂರಿನಲ್ಲಿ ರೂಢಿಯಲ್ಲಿದೆ. ಊರ ಹಬ್ಬಕ್ಕೆ 15 ದಿನಕ್ಕೆ ಮುಂಚೆಯೇ ಹೆಬ್ಬಾರಮ್ಮನ ಅರ್ಚಕರು ಮತ್ತು ಅವರೊಂದಿಗೆ ಸುಮಾರು 15-20 ಹುಡುಗರು ಹಬ್ಬ ಮುಗಿಯುವವರೆಗೂ ಬಹಳ ನೇಮ ನಿಷ್ಠೆಯಿಂದ ದೇವರ ಪೂಜೆಗೆ ಸಿದ್ಧರಾಗುತ್ತಾರೆ. ಅದರಲ್ಲೂ ಹೆಬ್ಬಾರಮ್ಮ ಅಥವಾ ಚಾವಟಿಯಮ್ಮನನ್ನು ಹೊರುವ ಅರ್ಚಕರಂತೂ ಪ್ರತಿದಿನವೂ ಹೊನ್ನಾದೇವಿಗೆ ಮಾಡುವ ನೈವೇದ್ಯ ಮತ್ತು ಫಲಾಹಾರಗಳನ್ನು ಸೇವಿಸುತ್ತಲೇ ಬಹಳ ಶ್ರದ್ಧೆಯಿಂದ ಅಷ್ಟೂ ದಿನಗಳು ಇರುವುದು ನಿಜಕ್ಕೂ ಅಚ್ಚರಿ ಎನಿಸುತ್ತದೆ. ಚೋಮನ ಹಬ್ಬದ ಸಂಜೆ ಕತ್ತಲಾಗುತ್ತಿದ್ದಂತೆಯೇ ಹೆಬ್ಬಾರಮ್ಮನ ಗುಡಿಗೆ ಸೇರಿಕೊಳ್ಳುವ ಅರ್ಚಕರು ಮತ್ತು ಅವರ ಸಹಚರರು ಚಾವಟಿಯಮ್ಮನಿಗೆ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ರಾತ್ರಿ ಸರಿಸುಮಾರು 12ರಿಂದ 1 ಹೊತ್ತಿಗೆ ಹೊನ್ನಾದೇವಿಯ ಉತ್ಸವ ಮೂರ್ತಿಯನ್ನು ಟ್ರ್ಯಾಕ್ಟರ್ ಮೇಲಿನ ಸುಂದರವಾದ ಪಲ್ಲಕ್ಕಿಯಲ್ಲಿ ಅಲಂಕರಿಸಿ ಅರ್ಚಕರು ಮಂಗಳಾರತಿ ಮಾಡುತ್ತಿದ್ದಂತೆಯೇ ಢಮ್ ಎಂಬ ಶಬ್ದ ದೊಡ್ಡಹಟ್ಟಿಯ ಹೆಬ್ಬಾರಮ್ಮನ ಗುಡಿಯಿಂದ ಬಂದಿತೆಂದರೆ ಸಾಕು, ಇಡೀ ಊರಿಗೆ ವಿದ್ಯುತ್ ಸಂಚಾರವಾದಂತಾಗಿ ಎಲ್ಲರೂ ದಡಾಬಡ ಎಂದು ಎದ್ದು ನಿಂತು ಚಾವಟಿಯಮ್ಮನ ಬರುವಿಕೆಗಾಗಿ ಸಿದ್ಧರಾಗುತ್ತಾರೆ. ಜ್ವಾಲರ ಹೂವಿನಿಂದ ಅಲಂಕೃತಳಾದ ಚಾವಟಿಯಮ್ಮನನ್ನು ಎದೆಯ ಮೇಲೆ ಧರಿಸಿರುವ ಪೂಜಾರಿಯನ್ನು ಗಟ್ಟಿಮುಟ್ಟಾದ 4 ಯುವಕರು ಹಿಂದಿನಿಂದ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದರೂ ಮೈಮೇಲೆ ಧರಿಸಿರುವ ದೇವಿಯ ಪ್ರಭಾವವೋ ಅಥವಾ ದೋಣ್ ಮತ್ತು ಡೊಳ್ಳಿನ ಶಬ್ದಕ್ಕೋ ಇಲ್ಲವೇ ಊರಿನ ಗಂಡು ಮಕ್ಕಳ ಅಲ್ಯೋ 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 ಎಂದು ಹುರಿದುಂಬಿಸಿಕೆಯ ಪ್ರಭಾವವೋ ಏನೋ, ಕೈಯಲ್ಲಿ ಬೆಳ್ಳಿಯ ರೇಕನ್ನು ಸುತ್ತಿದ ನಾಗರ ಬೆತ್ತವನ್ನು ಹಿಡಿದು ಝಳುಪಿಸುತ್ತಾ ಆರ್ಭಟದಿಂದ ದೊಡ್ಡಹಟ್ಟಿ ಬಿಟ್ಟು ಹೊನ್ನಮ್ಮನ ಗುಡಿ ಬಳಿ ಬರುತ್ತಿದ್ದರೆ ಎಲ್ಲರೂ ಎದ್ದೆನೋ ಬಿದ್ದೆನೋ ಎಂದು ದಿಕ್ಕಾಪಾಲಾಗಿ ದೇವಸ್ಥಾನದ ಮುಂದಕ್ಕೆ ಓಡಿ ಹೋಗಿ ಹೊನ್ನಮ್ಮನ ದೇವಾಲಯದ ಮುಂದೆ ರಪ್ 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 ಎಂದು 100 ತೆಂಗಿನಕಾಯಿಯ ಈಡುಗಾಯಿ ಹಾಕಿ ಚಾವಟಿಯಮ್ಮನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾರೆ. ಆದರೂ ಉಳಿದವರ ಅಲ್ಯೋ 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 ಎಂಬ ಹುರಿದುಂಬಿಕೆಯೋ ಅಥವಾ ದೋಣ್ ಮತ್ತು ಡೊಳ್ಳಿನ ದೊಡ್ಡದಾದ ಶಬ್ದದಿಂದಲಾಗಿಯೋ ಮೇಲಿಂದ ಮೇಲೆ ಜಿಗಿಯುವ ಚಾವಟಿಯಮ್ಮನನ್ನು ವಿಡಿಯೋದಲ್ಲಿ ನೋಡುವುದಕ್ಕಿಂತಲೂ ಖುದ್ದು ನೋಡಿದರೆ ಬಲು ಚಂದ. ಅದರಲ್ಲೂ ಹೊನ್ನಾದೇವಿ ಗುಡಿ ಮತ್ತು ನರಸಿಂಹಸ್ವಾಮಿಯ ಗುಡಿಯ ಮುಂದಿನ ಮೆಟ್ಟಿಲುಗಳನ್ನು ಛಂಗ್ ಛಂಗ್ ಎಂದು ಹಾರುತ್ತಿದ್ದರೆ ಅದರ ಸರಿಸಮವಾಗಿ ಹಾರಲು ಪದರಾಡುವ ಹಿಡಿದಿರುವವರ ಪಾಡಂತೂ ನಿಜಕ್ಕೂ ಹೇಳಲಾಗದು. ಕೆಲವೊಂದು ಬಾರಿ ಚಾವಟಿಯಮ್ಮ ನೆರೆದಿರುವ ಜನರ ಮೇಲೆ ಏರಿ ಹೋಗಿ ತನ್ನ ಬೆತ್ತದಿಂದ ಬಾರಿಸುವುದು ಉಂಟು. ಒಮ್ಮೆ ಹಾಗೆ ಯಾರಿಗಾದರೂ ಚಾವಟಿಯಮ್ಮನಿಂದ ಪೆಟ್ಟು ಬಿದ್ದಿತೆಂದರೆ ಆತಗೋ ಇಲ್ಲವೇ ಆಕೆಯೋ ಏನೋ ತಪ್ಪು ಮಾಡಿರಬೇಕು, ಇಲ್ಲವೇ ಮಡಿ ಮೈಲಿಗೆ ಅಥವಾ ಆಚಾರ ವಿಚಾರಗಳಲ್ಲಿ ಲೋಪ ಎಸೆದಿರಬೇಕು ಎಂಬ ಭಾವನೆ ಊರಿನವರಿಗಿದ್ದು ಹಾಗೆ ಪೆಟ್ಟು ತಿಂದವರು ನಂತರ ದೇವರಲ್ಲಿ ಕ್ಷಮಾಪಣೆ ಬೇಡುವ ಪರಿಪಾಠವಿದೆ.
ಹಾಗಾಗಿ ಈ ಚಾವಟಿಯಮ್ಮನೆ ಇಡೀ ಚೋಮನ ಹಬ್ಬಕ್ಕೆ ಪ್ರಮುಖ ಆಕರ್ಷಣೆಯಾಗಿದ್ದು, ಈ ಆರ್ಭಟವನ್ನು ನೋಡಲೆಂದೇ ಅಷ್ಟು ತಡರಾತ್ರಿಯಲ್ಲೂ ವಿವಿಧ ಊರುಗಳಿಂದ ಸಾವಿರಾರು ಜನರು ಪ್ರತಿ ವರ್ಷವೂ ಅಲ್ಲಿಗೆ ಬಂದು ದೇವಿಯನ್ನು ನೋಡಿ ಭಕ್ತಿಪರವಶರಾಗುತ್ತಾರೆ. ನಮ್ಮೂರಿನ ಚಾವಟಿಯಮ್ಮನ ಆರ್ಭಟವನ್ನು ಒಮ್ಮೆ ಕಣ್ತುಂಬಿಸಿಕೊಂಡ ನಂತರ ಈಗ ನಿಮ್ಮೂರಿನಲ್ಲಾಗಲಿ ಅಥವಾ ನಿಮಗೆ ತಿಳಿದಿರುವ ಊರಿನಲ್ಲಿ ಇದೇ ರೀತಿಯ ಆಚರಣೆ ಏನಾದರೂ ಇದ್ದಲ್ಲಿ ನಮಗೆ ತಪ್ಪದೇ ತಿಳಿಸ್ತಿರಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?